ನಿನ್ನೆ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಬಿ.ಪಿ. ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿರ್ತಕ್ಕಂಥದ್ದು ಹಿಂಸಾತ್ಮಕ ಕೃತ್ಯ ಅನ್ನುವಂತಹ ಹೇಳಿಕೆ ಆಧಾರದ ಮೇಲೆ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾದಂಥ ಸುನೀತ್ ಕುಮಾರ್ ಅವರಿದೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಏನು ಶಾಸಕರಾದಂಥ ಬಿ.ಪಿ. ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದು ಒಂದು ರೀತಿಯ ಹಿಂಸಾತ್ಮಕವಾಗಿ ಕೃತ್ಯ ನಡೆದಿರ್ತಕ್ಕಂಥದ್ದು. ಸೊ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಸರ್, ಏನ್ ಹೇಳ್ತೀರಾ? ಅಲ್ಲ, ಒಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಒಂದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಗಾಳಿಗೆ ತೂರಿರುವಂಥದ್ದು, ಪೊಲೀಸ್ ವ್ಯವಸ್ಥೆಯನ್ನ ಅತ್ಯಂತ ದುರ್ಬಲಗೊಳಿಸಿರುವಂತ ಸರ್ಕಾರ ಇದು. ಮತ್ತು ಯಾರು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಅಂಥವರ ವಿರುದ್ಧ ಈ ರೀತಿಯಾದಂಥ ಕೃತ್ಯಗಳು, ದೊಣ್ಣೆಗಳಿಂದ ಥಳಿಸುವಂಥದ್ದು, ಲಾಠಿಗಳನ್ನ ಇಟ್ಕೊಂಡು ಬಂದು ಕಾಂಗ್ರೆಸ್ ಕಾರ್ಯಕರ್ತರ ದಾಳಿಯನ್ನು ಮಾಡೋದು, ಮೊಟ್ಟೆಗಳ ಮುಖಾಂತರ ದಾಳಿ ಮಾಡೋದು, ಅಂದ್ರೆ ಇಂಥ ಒಂದು ಹೀನ ಮನಸ್ಥಿತಿ ಒಂದು ಇರುವಂಥದ್ದು ಯಾವತ್ತೂ ಕೂಡ ನೋಡಿರಲಿಲ್ಲ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯ ಹಿನ್ನೆಲೆಯೇ ಗೂಂಡಾ ಸಂಸ್ಕೃತಿಯಿಂದ ಬಂದಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷರು ಕೂಡ ಅದೇ ಸಂಸ್ಕೃತಿಯಿಂದ ಬಂದಿರುವಂಥದ್ದು. ಅದೇ ಸಂಸ್ಕೃತಿ ರಾಜ್ಯದಲ್ಲಿ ಇರಬೇಕು ಅಂತಂದ್ರೆ ನಾನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಇಂಥ ಸಂಸ್ಕೃತಿಯ ವಿರುದ್ಧ ಇವತ್ತಿನ ಈ ಹೋರಾಟ ನಡೀತಾ ಇದೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಗೃಹ ಸಚಿವರೇ ಕಾನೂನನ್ನ ಉಲ್ಲಂಘನೆ ಮಾಡಿಕೊಂಡು ಖುಷಿ ಬಂದಂಗೆ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಟ್ಕೊಂಡು ರಾಜ್ಯದಲ್ಲಿ ಅರಾಜಕತೆ ನಿರ್ಮಾಣ ಮಾಡಲಿಕ್ಕೆ ಗೃಹ ಸಚಿವರೇ ನೇರ ಕಾರಣ. ಅವರೇ ಸರಿ ಇಲ್ಲ ನಂತರ ಇನ್ನು ಉಳಿದಂಥವ್ರಿಗೆ ಏನು ಬುದ್ಧಿ ಹೇಳಲಿಕ್ಕಾಗತ್ತೆ? ಹಂಗಾಗಿ ಈ ಸರ್ಕಾರದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೊಸ ಮುಖ್ಯಮಂತ್ರಿ ಬಂದ ನಂತರ ಮಂತ್ರಿಮಂಡಲ ರಚನೆಗೆ 1.5 ತಿಂಗಳು ಬೇಕಾಯ್ತಾ? ಕೆಲವು ಇಲಾಖೆಗಳಿಗೆ ಯಾರು ಇಲ್ಲದಂತೆ ಒಂದು ಅರಾಜಕತೆಯ ನಿರ್ಮಾಣ ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್ಗಳಲ್ಲಿ ನಡೀತಾ ಇರುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಸರ್, ದೆಹಲಿ ನಡೀತಾ ಇರುವಂತಹ ಜಂಜಿಗಳ ಹೋರಾಟಕ್ಕೆ ಏನ್ ಹೇಳ್ತೀರಾ ಸರ್? ಹೋರಾಟ ನೋಡಿ, ಯಾವುದೋ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡೋದು ತಪ್ಪಲ್ಲ. ಆ ಹೋರಾಟ ದಿಕ್ಕು ತಪ್ಪಬಾರ್ದು, ಹಿಂಸಾರೂಪವನ್ನ ತೆಗೆದುಕೊಳ್ಬಾರ್ದು. ಮತ್ತು ಯಾವುದೋ ಬೇಡಿಕೆಗಳನ್ನ ಇಟ್ಕೊಂಡು ಆಡಂಬ ಆಗುವಂತ ಹೋರಾಟ ನಂತರ ಇನ್ನೇನೋ ಸ್ವರೂಪವನ್ನು ತೆಗೆದುಕೊಂಡ್ರೆ ಇದರ ಹಿನ್ನೆಲೆ, ಇದರ ಅಜೆಂಡಾ ಏನೋ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಇವತ್ತು ದೆಹಲಿಯಲ್ಲಿ ನಡೀತಾ ಇರುವಂತ ಸಾಕಷ್ಟು ರೀತಿಯಂತ ಪ್ರತಿಭಟನೆಗಳಲ್ಲಿ ಅಜೆಂಡಾ ಏನೋ ಬೇರೆ ಇದೆ. ನೀಟ್ ಪರೀಕ್ಷೆಯ ಮರು ಪರೀಕ್ಷೆ ನಡೆದು ಫಲಿತಾಂಶವೂ ಬಂದಾಯಿತು. ಈಗ ಇದಕ್ಕಿನ್ನೇನೋ ಹೊಸ ರೂಪವನ್ನು ಕೊಡುವಂತ ಪ್ರಯತ್ನ ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ವಿದ್ಯಾರ್ಥಿಗಳ ಹಿತಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಟಾರ್ಗೆಟ್ ಆಗ್ತಿದ್ದಾರೆ ಅಂತ. ಇದಿಷ್ಟು ಶಾಸಕರಾದಂತಹ ಸುನೀಲ್ ಕುಮಾರ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.